ನಮಸ್ಕಾರ. ಜಗದಲ್ಲಿ ಅದೆಷ್ಟೋ ಧರ್ಮಗಳು ಅಸ್ತಿತ್ವದಲ್ಲಿ ಅದಾವ. ಅದೆಷ್ಟೋ ಪುರಾತನ ಧರ್ಮಗಳು ನಮಗೆ ಕಾಣಕ್ಕೆ ಸಾಧ್ಯತೆ. ಆ ಎಲ್ಲ ಧರ್ಮಗಳು ನಮ್ಗೆ ಹೆಂಗ್ ಬದುಕಬೇಕು ಅಂತೇಳಿ ಮಾರ್ಗದರ್ಶನ ಮಾಡಕತ್ತಾವ. ಆದರೂ ಕೂಡ ನಮ್ಮೆಲ್ಲರ ಬದುಕು ಇನ್ನೂ ಸುದ್ದಾಗಿದೆ. ಇಲ್ಲಿ ಒಂದು ಮಾತನ್ನು ನಾನು ಓದಿದೆ. ಏನಂದರೆ, ಎಲ್ಲವೂ ಹೇಳಿಯಾಗಿದೆ, ಆದರೂ ಕೂಡ ಯಾರೂ ಇಲ್ಲಿ ಕೇಳಿಸಿಕೊಂಡಿಲ್ಲ. ನಾವು ಮತ್ತೊಮ್ಮೆ ಆರಂಭಿಸಬೇಕಾಗಿದೆ. ಈಗಾಗಲೇ ಅನೇಕ ಧರ್ಮಗಳ ಸಂಸ್ಥಾಪಕರು, ಅನೇಕ ಧರ್ಮಗಳು ಏನದಾವ, ಅಲ್ಲಿನ ಮಹಾನ್ ಪುರುಷರು, ಮಹಾನ್ ಯೋಗಿಗಳು ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸಾಕಷ್ಟು ನೀತಿಗಳನ್ನು ಹೇಳಿಕೊಟ್ಟಿದ್ದಾರೆ, ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಈ ಜಗತ್ತಲ್ಲಿ ಇನ್ನೂ ಅಸತ್ಯ ಆಗಲಿ, ಅಹಿಂಸೆ ಆಗಲಿ ಅಳಿಸುವುದಿಲ್ಲ, ಅಸ್ತಿತ್ವದಲ್ಲಿದೆ. ಯಾಕಂದರೆ ಅವರು ಹೇಳಿದಂಥ ಮಾತುಗಳನ್ನು ನಾವು ಇನ್ನೂ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಆ ಮಹಾನ್ ಪುರುಷರ ಮಾತುಗಳು ಗ್ರಂಥದಲ್ಲಿದ್ದಾವ, ಕೆಲವು ಯೋಗಿಗಳ ಹತ್ರ ಅದಾವ, ನಮ್ಮ ಮನಸ್ಸಿನಲ್ಲಿ ಇನ್ನೂ ಇಲ್ಲ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಇನ್ನೂ ಅಶಾಂತಿ ಅಡಿಕೊಳ್ಳುತ್ತೆ. ಆ ಅಶಾಂತಿಯನ್ನ ನಾವು ದೂರ ಮಾಡಿಕೊಂಡು ಶಾಂತಿಯುತವಾದ ಜೀವನವನ್ನು ನೋಂದಾಯಿಸ್ಕೊಳ್ಬೇಕು ಅಂತಂದ್ರೆ ಆ ಮಹಾನ್ ಪುರುಷರ ಮಹಾನ್ ಮಾತುಗಳನ್ನ, ಮಹಾನ್ ವಾಕ್ಯಗಳನ್ನ ನಾವು ಅರ್ಥೈಸಿಕೊಂಡು ಅನುಸರಿಸಬೇಕಾಗ್ತದೆ. ಆ ಮಹಾನ್ ಮಾತುಗಳನ್ನು ನಾವು ಅನುಸರಿಸುವುದರ ಮೂಲಕ ದಿವ್ಯ ಜೀವನ ನೋಂದಾಯಿಸಿಕೊಳ್ಬಹುದು. ಅದಕ್ಕೆ ಕಾಲ ಕಾಲಕ್ಕೆ ಮಹಾಪುರುಷರು ಹುಟ್ಟುತ್ತಲೇ ಬಂದಿದ್ದಾರೆ, ನಮಗೆ ಅನೇಕ ಬೋಧನೆಗಳನ್ನು ನೀಡುತ್ತಲೇ ಬಂದಿದ್ದಾರೆ. ನಾವಿನ್ನೂ ಕೇಳಿಸುವಂತ ಇಲ್ಲ. ಅದಕ್ಕೆ ಎಲ್ಲವೂ ಹೇಳಿಯಾಗಪ್ಪ, ಇನ್ನೇನು ನಾ ಹೇಳೋದು ಅಂತೇಳಿ ನಿರಾಶರಾಗಿ ಕುತ್ಕೋದೂ ಅವಶ್ಯಕತೆ ಇಲ್ಲ. ಹೇಳಿದ್ದನ್ನ ಸರಿಯಾಗಿ ಭಾಳ ಮಂದಿ ಕೇಳಿಸ್ಕೊಂಡಿಲ್ಲ. ಅವ್ರಿಗೆ ಏನು ಹೇಳಿರೋದೇ ಗೊತ್ತಿಲ್ಲ. ಇನ್ನೊಂದು ಹಂಗೆ ನೆನಪಿರ್ತಾರೆ ಜೀವನ. ಅದಕ್ಕಾಗಿ ನಾವು ಮತ್ತೊಮ್ಮೆ ಆರಂಭಿಸಬೇಕಾಗಿದೆ. ಮತ್ತೊಮ್ಮೆ ಆರಂಭಿಸುವುದರ ಅರ್ಥ ಏನಂದ್ರೆ, ಮತ್ತೊಮ್ಮೆ ನಾವು ಅವುಗಳನ್ನು ಆಲಿಸಬೇಕಾಗದ, ಆಲಿಸಿಕೊಂಡು ಅರಗಿಸಿಕೊಂಡು ನಮ್ಮ ಜೀವನಕ್ಕೆ ಸತ್ವ ತುಂಬಿಸಿಕೊಳ್ಳಬೇಕಾಗದ. ತುಂಬಿಕೊಂಡ ನಂತರ ನಾವು ಮತ್ತೊಬ್ಬರಿಗೆ ಅದೇ ನಾವು ಜೊತೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಆ ಧರ್ಮದ ಮುಖ್ಯ ತಿರುಳುಗಳು ಮರೆಯಾಗಿ ಹೋಗ್ಬಿಟ್ರು. ಡಾಂಬಿಕ ಆಚರಣೆಗಳು ಮಾತ್ರ ಉಳ್ಕೊಂಡ್ಬಿಟ್ರು. ಆ ರೀತಿ ಕೆಲವೊಂದು ಧರ್ಮಗಳಲ್ಲಿ ಆಗಿಬಿಡ್ಬಿಟ್ಟವು. ಅದಕ್ಕಾಗಿ 12ನೇ ಶತಮಾನದಲ್ಲಿ ಒಂದು ಕ್ರಾಂತಿ ಆಯಿತು. ಬುದ್ಧನಿಂದ ಒಂದು ಕ್ರಾಂತಿ, ಮಹಾವೀರನಿಂದ ಒಂದು ಕ್ರಾಂತಿ. ಅನೇಕ ಮಹಾನ್ ಪುರುಷರು ಬಂದು ನಮಗೆ ಹಂಗೆ ಕಸ ಬಳದು ಹೋಗ್ಬಿಟ್ಟ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆಯನ್ನು, ಸಮಾಜದಲ್ಲಿರ್ತಕ್ಕಂಥ ಕೊಳೆಯನ್ನು ಕಸ ಬಳದು ಹೋಗ್ಬಿಟ್ಟ. ಯಾಕಂದ್ರೆ ಆ ಧರ್ಮದ ಮುಖ್ಯ ತಿರುಳಿನ ಅದನ್ನು ನಾವು ಬಿಟ್ಬಿಟ್ಟಿವಿ. ಆ ಮ್ಯಾಗಿನ ಡಾಂಬಿಕ ಆಚರಣೆಗಳೊಂದಿಗೆ ನಮ್ಮ ವ್ಯವಹಾರ ಸಾಗಿರ್ತದ. ಅದರಿಂದ ಜೀವನಕ್ಕೆ ಸಿಗಬೇಕಾದ ಮೌಲ್ಯಗಳು ಏನಿದೆ ಅವು ಸಿಗ್ತಾ ಇಲ್ಲ. ಜೀವನ ದಿವ್ಯಮಯ ಜೀವನ ಆಗಬೇಕು, ಅದು ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಧರ್ಮದ ಮುಖ್ಯ ತಿರುಳನ್ನು ತಿಳ್ಕೊಳ್ಬೇಕು. ಒಂದು ದೋಹೆಯಲ್ಲಿ ತುಳಸಿದಾಸರು ಹೇಳ್ತಾರೆ, ಬಹಳ ಸುಂದರವಾದ ದೋಹೆ ಅದು. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ, ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಶರಣರು ಹೇಳಿದ್ದಾರೆ. ಪಾಪಕ್ಕೆ ಮೂಲ ಅಹಂಕಾರ ಅಂತ ಹೇಳಿದ್ದಾರೆ, ಪಾಪ ಮೂಲ ಅಭಿಮಾನ. ತುಳಸಿದಾಸರು ಹೇಳಿದ ಮಾತಿದು. ಎಲ್ಲಿವರೆಗೆ ಶರೀರದಲ್ಲಿ ಪ್ರಾಣ ಇರ್ತದ ಅಲ್ಲಿವರೆಗೆ ನಾವು ದಯೆಯನ್ನ ಬಿಡಬಾರ್ದು, ಕರುಣೆಯನ್ನ ಬಿಡಬಾರ್ದು. ಆ ದಯೆ ಅಂದ್ರೆ ಅದೇ ಒಂದು ಮಾನವೀಯತೆ ಮುಖ್ಯವಾದ ಗುಣ. ಅದೊಂದಿತ್ತಂದ್ರೆ ಎಲ್ಲವೂ ಗುಣಗಳು ನಮ್ಮಲ್ಲಿ
ಇರ್ತವೆ. ಅದಕ್ಕೆ ನಾವು ನೀವೆಲ್ಲ ಎಷ್ಟೋ ಧರ್ಮಗಳು ಬಂದವ ಹೋಗ್ಯಾವ, ಎಷ್ಟೋ ಮಹಾನ್ ಪುರುಷರು ಬಂದಾರ ಹೋಗ್ಯಾರ, ಮಹಾನ್ ಆಚರಣೆಗಳ ಮೂಲಕ ನಮಗೆಲ್ಲ ಜೀವನದ ಪಾಠಗಳನ್ನು ಕಲಿಸ್ಯಾರ. ಆದರೂ ನಾವು ಏನು ಉದ್ಧಾರ ಆಗಿಲ್ಲ. ಯಾಕ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳಿದ್ದನ್ನು ನಾವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಅಳವಡಿಸಿಕೊಳ್ಳದೇ ಇರುವುದಕ್ಕಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇನ್ನೂ ನಾವು ಕಲ್ಲಾಗಿ ಕೊಡ್ತೀವಿ, ಮೂರ್ತಿ ಆಗಿದೆ. ಅವರು ಅದೆಷ್ಟೋ ನಮ್ಮನ್ನ ಶಿಲೆಯಿಂದ ಶಿಲ್ಪ ಮಾಡಬೇಕು ಅಂತೇಳಿ ಬಯಸ್ತಾರೆ. ಅತ್ಯುತ್ತಮವಾದ ಒಂದು ಶಿಲ್ಪ ನಾವು ಆಗ್ಬೇಕಂತೇಳಿ ಅವ್ರು ಸಾಕಷ್ಟು ಪ್ರಯತ್ನ ಹಾಕ್ಯಾರ. ಆದರೆ ನಾವು ಆ ಉಳಿ ಏಟಿಗೆ ಹಂಚಿ ದೂರ ಕುಳಿತುಕೊಂಡು ಕಲ್ಲಾಗಿ ಕುಂತೀವಿ. ಮತ್ತು ನಮ್ಮ ಮಾತುಗಳು ಕೂಡ ಕಲ್ಲಿನಂತನೇ ಅದಾವ. ಅದೇನಾಗ್ತದೆ ಬಿಡು, ಇದೇನಾಗ್ತದೆ ಬಿಡು, ಹಂಗಾದ್ರೆ ಏನು, ಹಿಂಗಾದ್ರೆ ಏನು, ಎಲ್ಲ ನಮ್ಮದು ವಿಚಾರಗಳು ಋಣಾತ್ಮಕ ವಿಚಾರಗಳೇ. ಸರಿಯಾಗಿ ನಾವು ಕೇಳಿಸಿಕೊಳ್ಳುವಂತ ಸಾಗಬೇಕಾಗಿದೆ. ಮೊದಲು ನಮ್ಮೊಳಗಿನ ಋಣಾತ್ಮಕತೆಯನ್ನು ನಾವು ದೂರ ಮಾಡಿಕೊಂಡು ಒಂದು ಒಳ್ಳೆಯ ಪ್ರಯತ್ನದ ಕಡೆಗೆ ಒಂದು ಹೆಜ್ಜೆ ಶುಭಾರಂಭ ನಾವು ಮಾಡದೇವಂದರೆ ಬದುಕಿನಲ್ಲಿ ಶುಭಾರಂಭ ಶುರುವಾಗ್ತದೆ. ಉತ್ತಮವಾದ ಹೆಜ್ಜೆಯಿಂದ ಉತ್ತಮವಾದ ಫಲಗಳೇ ನಮಗಿರ್ತವೆ. ಯಾಕಂದ್ರೆ ಉತ್ತಮ ದಾರಿಯಲ್ಲಿ ನಾವು ಸಾಕ್ತೀವಿ. ಉತ್ತಮ ಹೆಜ್ಜೆಗಳು ನಮ್ಮನ್ನು ಉತ್ತಮ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾವ. ಆ ಉತ್ತಮ ದಾರಿಯಲ್ಲಿ ಸಾಗಿದಾಗ ಜೀವನ ಉತ್ತುಂಗಕ್ಕೆ ಸಾಕ್ತದೆ. ಉತ್ತುಂಗದಲ್ಲಿರ್ತಕ್ಕಂಥ ಉತ್ತಮವಾದ ಜೀವನ ನಮ್ದಾಗ್ತದೆ. ಅದಕ್ಕೆ ಧರ್ಮಗಳ ಸಾರವನ್ನು ತಿಳಿದುಕೊಳ್ಳಬೇಕು, ಆ ತಿರುಳನ್ನು ತಿಳಿದುಕೊಳ್ಳಬೇಕು ಹೊರತು ಅಲ್ಲಿನ ಮೂಢಾಚರಣೆಗಳಿಗೆ ನಾವು ಬಲಿಯಾಗಬಾರ್ದು. ಅದನ್ನು ನಾವು ಅನುಭವಿಸಿದ ನಂತರನೇ ಗೊತ್ತಾಗ್ಬೋದು. ಸುಮ್ಮನೆ ನಂಬಕ್ಕೂ ಸಾಧ್ಯ ಇಲ್ಲ. ಸಾಧ್ಯ ನಾವು ಅನುಭವಿಸಲಿಕ್ಕೆ ಸಾಧ್ಯ, ಧರ್ಮದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಆದರೆ ನಮ್ಮಿಂದ ಏನು ಪ್ರಯತ್ನ ಆಗಬೇಕು ಅದು ಮೊದಲಾಗಬೇಕು. ಧನ್ಯವಾದಗಳು.